ಸೆಪ್ಟೆಂಬರ್ 22 ಸೋಮವಾರದಿಂದ ನವರಾತ್ರಿಯು ಆರಂಭವಾಗಲಿದೆ. ದುರ್ಗಾಮಾತೆಯ ಪೂಜೆಯನ್ನ ಮಾಡುವವರು ಯಾವುದೇ ಕಾರಣಕ್ಕೂ ಈ ತಪ್ಪುಗಳನ್ನ ಮಾಡಬಾರದು. ನವರಾತ್ರಿಯು ಈ ಬಾರಿ ಎಷ್ಟು ದಿನ ಬಂದಿದೆ, ಈ ಸಮಯದಲ್ಲಿ ಯಾವೆಲ್ಲ ನಿಯಮಗಳನ್ನ ತಪ್ಪದೆ ಪ್ರತಿಯೊಬ್ಬರು ಪಾಲಿಸಬೇಕೆಂದು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ. ಬನ್ನಿ. ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಈ ಮೂರು ಶಕ್ತಿಗಳ ಸಂಯೋಗವನ್ನ ಪೂಜಿಸುವುದೇ ನವರಾತ್ರಿಯಾಗಿದೆ. ಸಹಜವಾಗಿ ದಸರಾ ಅಥವಾ ನವರಾತ್ರಿಯು ಯಾವಾಗಲೂ ವಿಜಯದಶಮಿಯನ್ನು ಸೇರಿ 10 ದಿನ ಬರುತ್ತದೆ. ಆದರೆ ಈ ವರ್ಷ ತಿಥಿಯ ವ್ಯಾಪ್ತಿ ಹೆಚ್ಚಾಗಿರುವುದರಿಂದ 11 ದಿನ ಬಂದಿದೆ. ದೇವಿಯು ಮಹಾಕಾಳಿಯ ಸ್ವರೂಪದಲ್ಲಿ ಮಧುಕೈಟಭ ಎಂಬ ರಾಕ್ಷಸನನ್ನ ಕೊಲ್ಲಲು ವಿಶೇಷವಾಗಿ ವಿಷ್ಣುದೇವರಿಗೆ ಸಹಾಯ ಮಾಡಿದ್ದಳು. ಮಹಾಲಕ್ಷ್ಮಿಯ ರೂಪದಲ್ಲಿ ಮಹಿಷಾಸುರ ಎಂಬ ರಾಕ್ಷಸನನ್ನ ಕೊಲ್ಲಲು ದೇವಿಯು ಅನೇಕ ಭುಜಗಳನ್ನ ಒಳಗೊಂಡು ದೇವತೆಗಳ ಶಕ್ತಿಯನ್ನೆಲ್ಲ ಪಡೆದು ರಾಕ್ಷಸನನ್ನ ಸಂಹರಿಸುತ್ತಾಳೆ. ಮಹಾಸರಸ್ವತಿಯ ರೂಪದಲ್ಲಿ ಚಂಡಾಸುರ, ಮುಂಡಾಸುರ, ಶುಂಭ ನಿಶುಂಭ, ರಕ್ತ ಬೀಜರಂತಹ ರಾಕ್ಷಸರನ್ನ ದೇವಿಯು ಸಪ್ತಮಾತೃಕೆಯರ ಸಹಾಯವನ್ನು ಪಡೆದು ಕೊಲ್ಲುತ್ತಾಳೆ. ಆದ್ದರಿಂದ ನವರಾತ್ರಿ ಎಂದರೆ ಮಹಾಕಾಳಿ, ಮಹಾಲಕ್ಷ್ಮಿ ಹಾಗೂ ಮಹಾಸರಸ್ವತಿಯರ ಶಕ್ತಿಯಾಗಿದೆ. ನವರಾತ್ರಿಯಲ್ಲಿ ಬೆಳಿಗ್ಗೆ ಹಾಗೂ ರಾತ್ರಿ ಎರಡೂ ಸಮಯದಲ್ಲಿ ದುರ್ಗಾದೇವಿಯ ಪೂಜೆಯನ್ನ ಮಾಡಬೇಕು. ಶಾಸ್ತ್ರದ ಪ್ರಕಾರ ತ್ರಿಕಾಲ ಪೂಜೆ ಬೆಳಿಗ್ಗೆ, ರಾತ್ರಿ, ಮಧ್ಯಾಹ್ನ 3 ಸಮಯವೂ ಪೂಜೆಯನ್ನ ಮಾಡಿದರೆ ತುಂಬಾ ಒಳ್ಳೆಯದು. ಆದರೆ ಕೆಲಸಕ್ಕೆ ಹೋಗುವವರು ಮಧ್ಯಾಹ್ನ ಸಮಯದಲ್ಲಿ ದೇವಿಯ ಪೂಜೆಯನ್ನು 3 ಕಾಲದಲ್ಲಿ ಮಾಡಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಕನಿಷ್ಠ 2 ಸಮಯದಲ್ಲಾದರೂ ಕೂಡ ಪೂಜೆಯನ್ನ ಮಾಡಿದರೆ ಉತ್ತಮ. ಉಪವಾಸ ಮಾಡುವವರು ನವರಾತ್ರಿಯಲ್ಲಿ ಕಠಿಣ ಉಪವಾಸವಿರಬಾರದು. ಬೆಳಿಗ್ಗೆ ಮಧ್ಯಾಹ್ನ ಉಪವಾಸವಿದ್ದು ಸಂಜೆ ದೇವಿಗೆ ಪೂಜೆ ಮಾಡಿ ಮಹಾ ನೈವೇದ್ಯವನ್ನ ಇಟ್ಟು ರಾತ್ರಿ ಸಮಯ ಆಹಾರವನ್ನ ಸ್ವೀಕರಿಸಬಹುದು. ದೇಹವನ್ನು ರಕ್ಷಿಸಿಕೊಳ್ಳುತ್ತಾ ದೇವಿಯ ಪೂಜೆ ಮಾಡಬೇಕು. ನವರಾತ್ರಿಯ ಅಷ್ಟೂ ದಿನವೂ ಕೂಡ ಹಾಸಿಗೆಯ ಮೇಲೆ ಮಲಗಬಾರದು. ಅದರ ಬದಲಾಗಿ ಚಾಪೆಯ ಮೇಲೆ ನಿದ್ರಿಸಬೇಕು. ಅನಾರೋಗ್ಯದಲ್ಲಿ ಇರುವವರು, ಗರ್ಭಿಣಿ ಸ್ತ್ರೀಯರು, ಮಕ್ಕಳು ಮಾತ್ರ ಹಾಸಿಗೆ ಮೇಲೆ ಮಲಗಬಹುದು. ಸಾತ್ವಿಕ ಆಹಾರ ಮಾತ್ರ ಈ 9 ದಿನ ಸೇವಿಸಬೇಕು. ಮಾಂಸಾಹಾರದಿಂದ ದೂರವಿರಬೇಕು. ಮನಸ್ಸನ್ನು ಹತೋಟಿಯಲ್ಲಿ ಇಟ್ಟುಕೊಂಡು ದುರ್ಗಾದೇವಿಯ ಜಪವನ್ನ ಮಾಡಬೇಕು. ನವರಾತ್ರಿಯ 9 ದಿನವೂ ತಪ್ಪದೆ ಬ್ರಹ್ಮಚರ್ಯವನ್ನ ಪಾಲಿಸಬೇಕು. ಈ 9 ದಿನವೂ ಕೂಡ ದುರ್ಗಾದೇವಿಯ ಕಥೆಗಳನ್ನು, ಲೀಲೆಗಳನ್ನು ಕೇಳಬೇಕು. ಅಮ್ಮನವರ ಪೂಜೆ ಮಾಡಬೇಕು. ಅಮ್ಮನ ವ್ರತವನ್ನ ಮಾಡಬೇಕು ಎಂದರೆ ನಿಜವಾಗಿಯೂ ಪುಣ್ಯ ಮಾಡಿರಬೇಕು. ನಿಮ್ಮೆಲ್ಲ ಕೋರಿಕೆಗಳು ನೆರವೇರಿ ಕಷ್ಟಗಳು ಕರಗಿ ಹೋಗಲು ಅಮ್ಮನವರ ಪೂಜೆ ಸಮಯದಲ್ಲಿ 9 ದಿನದ ದೀಕ್ಷೆ ತೆಗೆದುಕೊಂಡು ಅಮ್ಮನ ಪೂಜೆಯನ್ನ ಭಕ್ತಿ ಶ್ರದ್ಧೆಯಿಂದ ಮಾಡಿಕೊಳ್ಳಿ. ಇನ್ನು ಅಖಂಡ ದೀಪವನ್ನು ಹಚ್ಚುವುದರ ಬಗ್ಗೆ ನೋಡೋದಾದರೆ ಒಬ್ಬೊಬ್ಬರು ಒಂದೊಂದು ಕೋರಿಕೆಯನ್ನ ಕೇಳಿಕೊಂಡು ಅಮ್ಮನವರ ಅನುಗ್ರಹಕ್ಕೆ ಅಖಂಡ ದೀಪವನ್ನ ಬೆಳಗಿಸುತ್ತಾರೆ. ಅಖಂಡ ದೀಪ ಒಂದು ಸಲ ಹಚ್ಚಿದ ಮೇಲೆ ನಿರಂತರವಾಗಿ ದೀಪ ಬೆಳಗುತ್ತಲೇ ಇರುವಂತೆ ನೋಡಿಕೊಳ್ಳಬೇಕು. ದೇವರ ಮುಂದೆ ಬೆಳಗುವ ನಿತ್ಯ ದೀಪ ಹಾಗೂ ಅಖಂಡ ದೀಪಕ್ಕೆ ತಪ್ಪದೆ ತೆಂಗಿನಕಾಯಿಯನ್ನು ನೈವೇದ್ಯವಾಗಿ ಅರ್ಪಿಸಬೇಕು. ಈ ನೈವೇದ್ಯ ಅರ್ಪಿಸುವುದರಿಂದ ಮನೆಯಲ್ಲಿನ ಎಲ್ಲ ನಕಾರಾತ್ಮಕ ಶಕ್ತಿಗಳು, ಮಾಟಮಂತ್ರದ ದೋಷಗಳು ದೂರವಾಗುತ್ತೆ. ತೆಂಗಿನಕಾಯಿಯ ಜೊತೆಗೆ ಬೆಲ್ಲವನ್ನ ಕೂಡ ಸೇರಿಸಿ ಇಟ್ಟು ನೈವೇದ್ಯವನ್ನ ಅರ್ಪಿಸಬಹುದು. ಅಖಂಡ ದೀಪ ಹಚ್ಚಿದ ಮೇಲೆ ಮನೆಗೆ ಬೀಗ ಹಾಕಿ ಹೊರಗೆ ಹೋಗಬಾರದು. ಅಖಂಡ ದೀಪ ಹಚ್ಚಿದ ಮೇಲೆ ಎಂಥದ್ದೇ ಪರಿಸ್ಥಿತಿಯಲ್ಲೂ ಸುಳ್ಳನ್ನ ಹೇಳಬಾರದು. ಅಖಂಡ ದೀಪಕ್ಕೆ ಗಮನ ಕೊಡಲು ಒಬ್ಬ ವ್ಯಕ್ತಿ ಮನೆಯಲ್ಲಿ ಇರಲೇಬೇಕು. ಅಖಂಡ ದೀಪ ಹಚ್ಚಿದ ಮೇಲೆ ಹೊರಗಿನ ಊಟ ಮನೆಗೆ ತಂದು ಮಾಡಬಾರದು. ಮನೆಯನ್ನು ಬಿಟ್ಟು ಹೋಟೆಲ್ಗೆ ಹೋಗಿ ಊಟ ಮಾಡಬಾರದು. ಮನೆಯಲ್ಲಿ ನಿತ್ಯ ಕಲಹ, ಅನಾರೋಗ್ಯ, ನಷ್ಟಗಳು ಹೆಚ್ಚಾಗ್ತಿದ್ರೆ ಮನೆಯಲ್ಲಿ ಪಾಸಿಟಿವ್ ಶಕ್ತಿ ಬರಲು ಅಖಂಡ ದೀಪವನ್ನ ಹಚ್ಚಿ ದುರ್ಗಾ ಮಾತೆಗೆ ವಿಶೇಷವಾಗಿ ಬೇಡಿಕೊಳ್ಳಬೇಕು. ನವರಾತ್ರಿಯಲ್ಲಿ ದುರ್ಗಾದೇವಿಯ ದೇವಸ್ಥಾನಗಳಲ್ಲಿ ಇರುವಂತಹ ಮೆಟ್ಟಿಲುಗಳನ್ನು ತೊಳೆದು ಸಾಧ್ಯವಾದಷ್ಟು ಮೆಟ್ಟಿಲುಗಳಿಗೆ ಅರಿಶಿನ, ಕುಂಕುಮದ ಬೊಟ್ಟನ್ನ ಇಡಬೇಕು. ಇದರಿಂದ ಅಮ್ಮನವರ ಅನುಗ್ರಹ ಪ್ರಾಪ್ತಿಯಾಗುತ್ತೆ. ಇದರ ಜೊತೆಗೆ ಅರಿಶಿಣದಿಂದ ಈ ಒಂದು ವಿಶೇಷ ಪರಿಹಾರವನ್ನು ನವರಾತ್ರಿಯಲ್ಲಿ ಪಾಲಿಸಿದರೆ ಸಕಲ ದಾರಿದ್ರ್ಯ ಬಾಧೆಗಳು ದೂರವಾಗುತ್ತೆ. ಏನ್ ಮಾಡಬೇಕು? ಚಾಮುಂಡೇಶ್ವರಿ ದೇವಿ, ದುರ್ಗಾ ಪರಮೇಶ್ವರಿ ದೇವಿ, ಚೌಡೇಶ್ವರಿ, ಕಾಳಿಕಾದೇವಿ, ಗ್ರಾಮ ದೇವತೆ ಹೀಗೆ ದುರ್ಗಾದೇವಿಯ ಆಲಯದಿಂದ ಸ್ವಲ್ಪ ಅರಿಶಿಣವನ್ನ ಮನೆಗೆ ತರಬೇಕು. ನಂತರ ಮನೆಯಲ್ಲಿ ಭರಣಿಯಲ್ಲಿರುವಂತಹ ಅರಿಶಿಣಕ್ಕೆ ದೇಗುಲದಿಂದ ತಂದಂತಹ ಅರಿಶಿಣವನ್ನು ಬೆರೆಸಿ ನಿತ್ಯವೂ ಆ ಭರಣಿಗೆ ಅಗರಬತ್ತಿಯ ಧೂಪವನ್ನ ತೋರಿಸಿ ಮಂಗಳಾರತಿ ಬೆಳಗುತ್ತಾ ಬರಬೇಕು. ಈ ಅರಿಶಿಣವನ್ನ ಬಳಸುತ್ತಾ ಬರಬೇಕು. ಸುಧಾಮ ಎಂಬ ವ್ಯಕ್ತಿಯ ಪತ್ನಿ ತೀವ್ರ ದಾರಿದ್ರ್ಯ ಬಾಧೆಯಿಂದ ನರಳುತ್ತಿರುವಾಗ ಮಹರ್ಷಿಯೊಬ್ಬರು ಈ ಅರಿಶಿಣದ ಪರಿಹಾರವನ್ನ ತಿಳಿಸಿಕೊಟ್ಟಿದ್ದರು ಎಂದು ದೇವಿ ಭಾಗವತದಲ್ಲಿ ಹೇಳಿದ್ದಾರೆ. ಆದ್ದರಿಂದ ಯಾರು ಈ ಅರಿಶಿಣದ ಪರಿಹಾರವನ್ನು ಈ ನವರಾತ್ರಿಯಲ್ಲಿ ಮಾಡಿಕೊಳ್ತಾರೋ ಅವರಿಗಿದ್ದ ಸಕಲ
ದಾರಿದ್ರ್ಯ ದೋಷಗಳು ಖಚಿತವಾಗಿಯೂ ದೂರವಾಗುತ್ತದೆ. ನವರಾತ್ರಿಯಲ್ಲಿ ಯಾವುದೇ ಕಾರಣಕ್ಕೂ ಕೋಪ ಮಾಡಿಕೊಳ್ಳಬಾರದು. ಯಾರ ಮೇಲಾದರೂ ಕೂಗಾಡುವುದು ಮಾಡಲೇಬಾರದು. ಅನ್ನವನ್ನ ಚೆಲ್ಲುವುದನ್ನ ಮಾಡಬಾರದು. ಕೋಪವನ್ನು ತ್ಯಜಿಸಿ ಅಮ್ಮನವರ ಪೂಜೆಯನ್ನ ಮಾಡಿಕೊಳ್ಳಬೇಕು. ಆಗ ಮಾತ್ರ ನವರಾತ್ರಿಯ ಪೂಜೆಯ ಫಲ ನಿಮಗೆ ಪ್ರಾಪ್ತಿಯಾಗುತ್ತೆ. ನವರಾತ್ರಿಯಲ್ಲಿ ತಲೆ ಕೂದಲು ಬಿಟ್ಟುಕೊಂಡು ಓಡಾಡಬಾರದು. ಬಾಗಿಲಿನ ಮುಂದೆ ತಲೆ ಕೂದಲು ಬಿಟ್ಟುಕೊಂಡು ನಿಲ್ಲುವುದು, ಕೂರುವುದು, ಬಾಗಿಲಿನ ಬಳಿಯೇ ತಲೆ ಕೂದಲು ಬಾಚುವುದು ಮಾಡಬಾರದು. ನವರಾತ್ರಿಯಲ್ಲಿ ದುರ್ಗಾದೇವಿಗೆ ನಿಂಬೆಹಣ್ಣಿನ ಮಾಲೆಯನ್ನು ಅರ್ಪಿಸಬಹುದು. ನಿಂಬೆಹಣ್ಣಿನ ದೀಪಾರಾಧನೆಯನ್ನ ಮಾಡಿಕೊಳ್ಳಬಹುದು. ಬೆಲ್ಲದ ಆರತಿ ಮಾಡಿ ಕೋರಿಕೆಗಳನ್ನ ಕೇಳಿಕೊಳ್ಳಬಹುದು. ಕೆಲವರು ಮನೆಯಲ್ಲಿ ಕಳಶವನ್ನ ಇಟ್ಟು ನವರಾತ್ರಿಯನ್ನ ಆಚರಿಸುತ್ತಾರೆ. ಇನ್ನು ಕೆಲವರು ದುರ್ಗಾಮಾತೆಯ ಫೋಟೋ ಅಥವಾ ವಿಗ್ರಹವನ್ನ ಇಟ್ಟು ನವರಾತ್ರಿಯನ್ನ ಆಚರಿಸುತ್ತಾರೆ. ಕಳಶ ಇಟ್ಟು ನವರಾತ್ರಿಯನ್ನ ಮಾಡುವವರು ಕಠಿಣ ನಿಯಮಗಳನ್ನ ಮನೆಯಲ್ಲಿ ತಪ್ಪದೆ ಪಾಲಿಸಬೇಕು. ನವರಾತ್ರಿಯ ಬಗೆಗಿನ ಈ ವಿಶೇಷ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೆ ಜೈ ದುರ್ಗಾದೇವಿ ಅಂತ ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಈ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಡಿ. ಮುಂದಿನ ವಿಡಿಯೋಗಳಲ್ಲಿ ನವರಾತ್ರಿಯ ಯಾವ ದಿನ ಯಾವ ಅಲಂಕಾರಕ್ಕೆ ಪೂಜಿಸಬೇಕು, ಯಾವ ಮಂತ್ರ, ಬಣ್ಣ, ನೈವೇದ್ಯವನ್ನ ಪಾಲಿಸಬೇಕಂತ ತಿಳಿಸಿಕೊಡ್ತೀವಿ. ಧನ್ಯವಾದ ಸ್ನೇಹಿತರೆ.